ಪ್ರೀತಿಯ ಆಸರ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಎಂಬಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುವರಾಗಿದ್ದೇವೆ. ಪ್ರೀತಿಯ ವೀಕ್ಷಕರೇ, ಭಾಳಷ್ಟು ಸಂಚಿಕೆಗಳಿಂದ ನಾವು ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಹಂತ ಹಂತವಾಗಿ ಕ್ರಮಬದ್ಧವಾಗಿ ಕಲಿತಾ ಇದ್ದೇವೆ. ಇವತ್ತು ಕೂಡ ಇದನ್ನು ಮುಂದುವರಿಸಲಿಕ್ಕೆ ಬಯಸ್ತೇವೆ. ಕಳೆದ ಸಂಚಿಕೆಯಲ್ಲಿ ಯೇಸು ಕ್ರಿಸ್ತನೊಂದಿಗೆ ನಿಕೋದೇಮನ ಸಂಭಾಷಣೆ ಎಂಬಂಥ ಆ ಒಂದು ವಿಷಯಗಳಲ್ಲಿ ನಾವು ಭಾಳಷ್ಟು ವಿಷಯ ಕಲಿತೆವು. ಹೊಸತಾಗಿ ಹುಟ್ಟುವುದಂದರೆ ಏನು ಎಂಬುದಾಗಿ ಇವತ್ತಿನ ಭಾಗದಲ್ಲಿ ಅದನ್ನು ಮುಂದುವರಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಸರ ಟಿವಿಯಲ್ಲಿ ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಸೇವೆ ಮಾಡುತ್ತಿರುವಂಥ IPC ಸಭೆಯ ಹಿರಿಯ ಸೇವಕರಾಗಿರುವ ಪಾಸ್ಟರ್ ಸಜೀವ್ ವರ್ಗೀಸ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ನಿಕೋದೇಮನ ಸಂಭಾಷಣೆಯನ್ನು ನಾವು ಕಲಿತಾ ಇದ್ದೇವೆ. ಅದರಲ್ಲಿ ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳುವಂಥ ಹೊಸದಾಗಿ ಹುಟ್ಟದಿದ್ದರೆ ನೀನು ಪರಲೋಕ ರಾಜ್ಯವನ್ನು ಕಾಣಲಾರೆ ಎಂಬುದಾಗಿ ಅದನ್ನು ನೀವು ಹೇಳ್ತಾ ಇದ್ದೀರಾ. ಈ ಹೊಸದಾಗಿ ಹುಟ್ಟುವುದರ ಬಗ್ಗೆ ಇನ್ನೂ ನಮಗೆ ಸ್ವಲ್ಪ ವಿಸ್ತಾರವಾಗಿ ಕಲಿಸಿಕೊಡ್ಬೋದಪ್ಪ? ಖಂಡಿತ. ನಾವು ಕಳೆದ ತರಗತಿಯಲ್ಲಿ ಹೇಳಿ ನಿಲ್ಲಿಸಿದ್ದು ನಾವು ಹೊಸದಾಗಿ ಹುಟ್ಟಿದ್ದೇವೆ ಎಂಬುದರ ಪ್ರಾಥಮಿಕ ಲಕ್ಷಣ ಏನು ಎಂಬುದಾಗಿ. ಇವತ್ತು ನಾವು ಹೊಸದಾಗಿ ಹುಟ್ಟುವುದು ಏನು ಅಥವಾ ಹೇಗೆ ನಾವು ಹೊಸದಾಗಿ ಹುಟ್ಟುವುದಕ್ಕೆ ಸಾಧ್ಯ ಎಂಬುದನ್ನು ಕಲೀಲಿಕ್ಕಿದ್ದೇವೆ. ಯೇಸು ಕ್ರಿಸ್ತನು ಸೀದಾ ನಿಕೋದೇಮನಿಗೆ ಹೇಳುವಂಥದ್ದು, ನಾನು ನಿಜವಾಗಿ ನಿನಗೆ ಹೇಳುತ್ತೇನೆ, ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ಹಾಗಾದರೆ ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ನಮಗೆ ದೇವರು ಇಟ್ಟಿರುವಂತಹ ಒಂದು ಮುಖಾಂತರ, ಒಂದು ಆ್ಯಕ್ಸಸ್ ಆಗಿದೆ ಹೊಸದಾಗಿ ಹುಟ್ಟುವಂಥದ್ದು. ಅದು ಇಲ್ಲದೆ ನಮಗೆ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಈ ಹೊಸದಾಗಿ ಹುಟ್ಟುವುದು ಎಂಬುದಾಗಿ ಹೇಳಿದರೆ ಅದು ಒಂದು ಹುಟ್ಟಾಗಿದೆ. ಅಂದ್ರೇನು? ಒಂದು ಬರ್ತ್ ಆಗಿದೆ. ಈಗ ಫಿಸಿಕಲ್ ಬರ್ತಿನ ಹಾಗೆ ಅದಕ್ಕೂ ಒಂದು ರೀತಿ ಇದೆ. ಈಗ ಶಾರೀರಿಕ ಜನನ ಒಂದು ದಿವಸದಲ್ಲಿ ಆಗುವಂಥದ್ದಲ್ಲ. ಅಂದರೆ ಒಂದು ತಾಯಿ 9 ತಿಂಗಳು ಮಗುವನ್ನು ಹೊಟ್ಟೆಯಲ್ಲಿ ಹೊತ್ತುಕೊಂಡು 9 ತಿಂಗಳಾದ ನಂತರ ಒಂದು ಮಗುವಿಗೆ ಹಾಕಿ ಜನ್ಮ ಕೊಡ್ತಾಳೆ. ಅದೇ ರೀತಿ ಒಂದು ಆತ್ಮಿಕ ಜನ್ಮಕ್ಕೂ ಒಂದು ಪ್ರೊಸೀಜರ್ ಇದೆ. ಅದನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಈಗ ಹೊಸದಾಗಿ ಹುಟ್ಟುವುದರ ಮೊದಲ ಸ್ಟೆಪ್ ಅಂತಂದರೆ, ಅದರ ಮೊದಲ ಸಂಗತಿ ಅಂತಂದರೆ ಮಾನಸಾಂತರ ಪಡುವುದು. ಈಗ ಗರ್ಭಧಾರಣೆಗೆ ಮೊದಲ ಹಂತ ಹೇಗಿದೆಯೋ ಅದೇ ರೀತಿ ಹೊಸದಾಗಿ ಹುಟ್ಟುವುದಕ್ಕೂ ಮೊದಲ ಹಂತ ಎಂಬುವಂಥದ್ದು ಮಾನಸಾಂತರ. ಮಾನಸಾಂತರದ ಅನುಭವದ ಮೂಲಕವಾಗಿ ಮಾತ್ರ ಒಬ್ಬನಿಗೆ ಹೊಸದಾಗಿ ಹುಟ್ಟಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಮಾನಸಾಂತರ ಅಂದರೆ ಏನು? ಎಬೌಟ್ ಟರ್ನ್ ಅಂದರೆ ಪಾಪದಿಂದ ತಿರುಗಿಕೊಳ್ಳುವಂಥದ್ದು. ದೇವರಿಂದ ಓಡಿ ಹೋದ ಮನುಷ್ಯನು, ದೇವರಿಗೆ ಬೆನ್ನು ತೋರಿಸಿದ ಮನುಷ್ಯನು ದೇವರ ಕರೆಯನ್ನು ಸ್ವೀಕರಿಸಿ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದಾಗಿದೆ ಮಾನಸಾಂತರ ಎಂಬುವಂಥದ್ದು. ಈ ತಿರುಗಿಕೊಳ್ಬೇಕಾದ್ರೆ, ಅವನು ಪಾಪದಿಂದ ತಿರುಗಿಕೊಳ್ಬೇಕಾದ್ರೆ ಪಾಪ ಏನು ಅಂತ ಅವನು ಅರಿತಿರಬೇಕು. ಇವತ್ತಿನ ಸಮಸ್ಯೆ ಏನಂತಂದರೆ, ಪಾಪ ಯಾವುದು ಪಾಪ ಯಾವುದಲ್ಲ ಅಂತ ಗೊತ್ತಿಲ್ಲದ ಒಂದು ಕಾಲದಲ್ಲಿ ನಾವಿದ್ದೇವೆ. ಒಂದು ಕಾಲದಲ್ಲಿ ಯೇಸು ಕ್ರಿಸ್ತನ ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ, ನಾನು ಲೋಕಕ್ಕೆ ಬಂದು ಇವುಗಳನ್ನು ಹೇಳಿದರ ನಿಮಿತ್ತ ಲೋಕಕ್ಕೆ ಪಾಪದ ಕುರಿತಾಗಿ ಅರಿವು ಉಂಟಾಯಿತು, ಪಾಪ ಏನು ಎಂಬುದಾಗಿ. ಈಗ ಏನಾಗಿದೆ ಅಂತಂದರೆ, ಇಂದಿನ ಕಾಲ ಪಾಪವನ್ನು ಡೈಲ್ಯೂಟ್ ಮಾಡಿಬಿಟ್ಟಿದೆ. ಯಾವುದು ಪಾಪವಲ್ಲದ ಸ್ಥಿತಿಗೆ ಬಂದು ಬಿಟ್ಟಿದೆ. ಒಂದು ಕಾಲದಲ್ಲಿ ನಾವು ಪಾಪ, ಅಯ್ಯೋ ಅದು ತಪ್ಪು ಮಾಡಬಾರ್ದು ಅಂತ ಹೇಳಿದ ಸಂಗತಿಗಳನ್ನು ಇವತ್ತು ಮನುಷ್ಯ ಬಹಳ ಸಲೀಸಾಗಿ ಮಾಡುತ್ತಿರುವುದನ್ನು ನಾವು ಕಾಣ್ತೇವೆ. ಅಂದರೆ ಪಾಪವನ್ನು ಅಷ್ಟೊಂದು ಗೌರವದಿಂದ ಅವರು ಕಾಣ್ತಾ ಇಲ್ಲ ಎಂಬಂತಹ ಒಂದು ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯೇಸು ಕ್ರಿಸ್ತನನ್ನು ನಾವು ಕೇವಲ ನಂಬಿದರೆ ಸಾಕು, ನಾವು ದೇವರ ಮಕ್ಕಳಾಗಿ ಮಾರ್ಪಡುತ್ತೇವೆ ಅಂತ ಇವತ್ತು ಕಲಿಸುವಂತಹ ಅನೇಕ ಬೋಧಕರಿದ್ದಾರೆ. ನಂಬಿದರೆ ಮಾತ್ರ ಸಾಕು ಅಂತೇಳಿ. ವಾಸ್ತವಿಕವಾಗಿ ನಂಬಿದರೆ ಮಾತ್ರ ಸಾಲದು. ಇದು ಮಾನಸಾಂತರದ ಅನುಭವ ಕೂಡ ಅದಕ್ಕೆ ಉಂಟಾಗಬೇಕು. ಈ ಮಾನಸಾಂತರದ ಅನುಭವ ಹೊಸದಾಗಿ ಹುಟ್ಟುವುದರ ಒಂದು ಫೌಂಡೇಶನ್ ಆಗಿದೆ, ಅಸ್ಥಿವಾರವಾಗಿದೆ. ಅಂದರೆ ನಮಗೊಂದು ಒಳ್ಳೆಯ ಗುಡ್ ಲೈಫ್ ಇದ್ದರೆ ಅದರಿಂದ ನಮಗೆ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಆಗಲ್ಲ. ಅಂದರೆ ಹೊಸದಾಗಿ ಹುಟ್ಟುವುದರ ಫೌಂಡೇಶನ್ ಗುಡ್ ಲೈಫ್ ಅಲ್ಲ, ಒಳ್ಳೆಯ ಜೀವನವಲ್ಲ, ಮಾನಸಾಂತರದ ಜೀವಿತವಾಗಿದೆ. ಮಾನಸಾಂತರದ ಬಗ್ಗೆ ಅನೇಕ ಸಂಗತಿ ಹೇಳಲಿಕ್ಕಿದೆ. ಆದರೆ ಅದು ಒಬ್ಬ ವ್ಯಕ್ತಿಯಲ್ಲಿ ಉಂಟಾಗತಕ್ಕಂಥ ಪ್ರಾರಂಭದ ಮಾನಸಾಂತರ. ಅಂದರೆ
ಯೇಸು ಕ್ರಿಸ್ತನ ಕುರಿತಾಗಿ ಅವನಿಗೆ ಕೇಳಿದಾಗ ಆತನ ಪಾಪದ ಕುರಿತು ಅವನಿಗೆ ಪವಿತ್ರಾತ್ಮನು ಒಳಗಡೆ ಅವನ ಮನಸ್ಸಾಕ್ಷಿಗೆ ನೀನು ತಪ್ಪಿದಸ್ತನು, ನೀನು ಪಾಪ ಮಾಡಿದ್ದಿ ಎಂಬಂತಹ ಆ ಅರಿವು ಅವನಿಗೆ ಉಂಟಾದಾಗ ಅವನ ಹಿಂದಿನ ಭೂತಕಾಲದಲ್ಲಿ ಅವನಲ್ಲಿ ಆದಂತಹ ಅವನ ನೆನಪಿಗೆ ಬರುವಂತಹ ಎಲ್ಲ ಪಾಪವನ್ನು ದೇವರ ಮುಂದೆ ಅರಿಕೆ ಮಾಡಿಕೊಂಡು, ದೇವರೇ ನಾನು ತಿಳಿಯದೆ ತಪ್ಪು ಮಾಡಿದ್ದೆ, ನಾನೊಬ್ಬ ಪಾಪಿ ಆಗಿದ್ದೇನೆ, ನನ್ನನ್ನು ಕ್ಷಮಿಸು ಎಂಬಂತಹ ಕಣ್ಣೀರಿನ ಒಂದು ಪಶ್ಚಾತ್ತಾಪ ಅವನಲ್ಲಿ ಉಂಟಾಗುವುದನ್ನು ಬೈಬಲ್ ಮಾನಸಾಂತರ ಅಂತ ಹೇಳ್ತದೆ. ಅಂದರೆ ಯೇಸು ಕ್ರಿಸ್ತನ ಸುವಾರ್ತೆ ಕೇಳುವಾಗ ಆ ವ್ಯಕ್ತಿಯಲ್ಲಿ ಮಾನಸಾಂತರ ಎಂಬಂತ ಅಥವಾ ಪಶ್ಚಾತ್ತಾಪದ ಅನುಭವ ಉಂಟಾಗ್ತದೆ. ಅದು ಮಾತ್ರವೇ ನೆಲೆ ನಿಲ್ಲುತ್ತದೆ, ಯಾಕಂದರೆ ಅದು ಫೌಂಡೇಶನ್. ಆ ಒಂದು ಮಾನಸಾಂತರವೆಂಬ ಫೌಂಡೇಶನ್ ಇದ್ದ ಮನೆಯೇ ನೆಲೆ ನಿಲ್ಲಲಿಕ್ಕೆ ಸಾಧ್ಯ. ಈಗ ಫೌಂಡೇಶನ್ ಇಲ್ಲದೆ ನಾವು ಮನೆ ಕಟ್ಟಿದರೆ ಮನೆ ಕಟ್ಬೋದು ಅಲ್ವಾ? ಈಗ ಫೌಂಡೇಶನ್ ಇಲ್ಲದೆ ಎಷ್ಟೋ ಮನೆಗಳಿದ್ದಾವೆ. ನಾವು ಕೆದಕಿ ನೋಡಿದರೆ ಫೌಂಡೇಶನ್ ಇರಲ್ಲ, ಸುಮ್ಮನೆ ಒಂದು ಇಟ್ಟಿಬಿಟ್ಟು ಕಟ್ತಾರೆ. ಮೇಲೆ ಚೆನ್ನಾಗಿದೆ, ಆದರೆ ಒಂದು ಒಳ್ಳೆ ನೆರೆ ಪ್ರವಾಹ ಬಂದರೆ ಅಸ್ಥಿವಾರ ಬಲಹೀನವಾದ್ದರಿಂದ ಮನೆ ದಡಮನೆ ಬೀಳ್ತದೆ. ಸ್ವಾಮಿ ಮತ್ತ 7ರಲ್ಲಿ ಇದ್ದಾನೆ ಅಲ್ವಾ, ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಮನುಷ್ಯನಿಗೆ ಹೋಲಿಕೆ ಎಂಬುದಾಗಿ. ಅಂದರೆ ಮಾನಸಾಂತರ ಎಂಬುದು ಆಳವಾದಂತಹ ಒಂದು ಫೌಂಡೇಶನ್ ಇದ್ದ ಹಾಗೆ ಕ್ರೈಸ್ತ ಜೀವನಕ್ಕೆ. ಈ ಫೌಂಡೇಶನ್ನ ಮೇಲೆ ನಾವು ಕ್ರೈಸ್ತ ಜೀವನವನ್ನು ನಾವು ಕಟ್ಟಬೇಕು. ಅದಕ್ಕೆ 3:3ರಲ್ಲಿ ನಿಕೋದೇಮನಿಗೆ ಹೇಳ್ತಾ ಇದ್ದಾನೆ, ನೀನೊಬ್ಬ ಒಳ್ಳೆಯ ಮನುಷ್ಯನಾದರೂ ನಿನಗೆ ಹೊಸದಾಗಿ ಹುಟ್ಟುವಂತಹ ಅನುಭವ ಇದ್ರೇ ನಿನಗೆ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸಲಿಕ್ಕೆ ಸಾಧ್ಯ. ಅಂದರೆ ಅದರ ಮೊದಲನೇ ಹಂತವಾಗಿದೆ ಯಾವುದು? ಮಾನಸಾಂತರ. ಎರಡನೆಯದು ನಂಬುವಿಕೆ. ಈಗ ನಾವು 3ನೇ ಅಧ್ಯಾಯದ 14ನೇ ವಚನಕ್ಕೆ ಬರುವಾಗ ಅಲ್ಲಿ ಸ್ವಾಮಿ ಹೇಳ್ತಿದ್ದಾನೆ, ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿ ಇಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವನ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಎತ್ತರದಲ್ಲಿ ಇಡಲ್ಪಡಬೇಕು. ನೆಕ್ಸ್ಟ್ ವಾಕ್ಯ ಈ ವಾಕ್ಯ ಅದು, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನು ಕೊಟ್ಟನು. ಈಗ 14-16 ವಾಕ್ಯಗಳಲ್ಲಿ ನಂಬಿಕೆಯ ಕುರಿತಾಗಿ ಸ್ವಾಮಿ ಹೇಳ್ತಿದ್ದಾನೆ. ಅಂದರೆ ನಂಬುವವನು ಆಗಿರಬೇಕು, ಯೇಸು ಕ್ರಿಸ್ತನನ್ನು ನಂಬಬೇಕು. ನಂಬಿಕೆಯ ಮೂಲಕ ನಮಗೆ ರಕ್ಷಣೆ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ. ಇದು ಅನಿವಾರ್ಯ ನಮ್ಮ ಕ್ರೈಸ್ತ ಜೀವಿತ. ಅಂದರೆ ಹೊಸದಾಗಿ ಹುಟ್ಟುವುದಕ್ಕೆ ನಂಬಿಕೆ ಬಹಳ ಮುಖ್ಯ. ಆದರೆ ಮೊದಲು ನಮ್ಮಲ್ಲಿ ಏನು ಉಂಟಾಗಬೇಕು? ಮಾನಸಾಂತರ ಉಂಟಾಗಬೇಕು. ಎರಡನೇದಾಗಿ ನಮ್ಮಲ್ಲಿ ನಂಬಿಕೆ ಉಂಟಾಗಬೇಕು. ಇದು ಎರಡು ಸೇರುವಾಗ ಮಾತ್ರವೇ ಒಬ್ಬ ವ್ಯಕ್ತಿಯಲ್ಲಿ ಮಾನಸಾಂತರದ ಅಥವಾ ಹೊಸದಾಗಿ ಹುಟ್ಟುವ ಅನುಭವಕ್ಕೆ ಆತನು ನಡೆಸಲ್ಪಡಲಿಕ್ಕೆ ಸಾಧ್ಯ. 3ನೇ ಅಧ್ಯಾಯದ 19ನೇ ವಚನ ಒಮ್ಮೆ ಓದಿ. 19ನೇ ವಾಕ್ಯ. ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನು ಹೆಚ್ಚಾಗಿ ಪ್ರೀತಿಸಿದರು. ನೋಡಿ, ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ, ಲೋಕದ ಜನರು ಅಥವಾ ಮನುಷ್ಯರು ಬೆಳಕಿಗಿಂತ ಕತ್ತಲೆಯನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ. ಯಾಕೆ? ಅಲ್ಲಿ ಬರೆದಿದೆ, ಯಾಕಂದರೆ ಅವರ ಕೃತ್ಯಗಳು ಕೆಟ್ಟವುಗಳು. ಅಂದರೆ ಅವರು ಕೆಟ್ಟ ಕೃತ್ಯ ಮಾಡುವುದರಿಂದ ಅವರಿಗೆ ಬೆಳಕಿಗಿಂತ ಕತ್ತಲೆಯನ್ನು ಅವರು ಇಷ್ಟಪಡ್ತಾ ಇದ್ದಾರೆ. ಈಗ ಹೊಸದಾಗಿ ಒಬ್ಬ ಮನುಷ್ಯನು ಹುಟ್ಟುವಾಗ ಏನಾಗ್ತದೆ? ಅವನು ಕತ್ತಲೆಯನ್ನು ವಿಸರ್ಜಿಸಿ ಅವನು ಬೆಳಕಿನ ಕಡೆಗೆ ಬರ್ತಾನೆ. ಅವನಿಗೆ ಮತ್ತೆ ಕತ್ತಲೆ ನೋಡಿದರೆ ಇಷ್ಟ ಆಗಲ್ಲ. ಅವನಿಗೆ ಯಾವಾಗಲೂ ಬೆಳಕು ಇರುವುದಕ್ಕಾಗಿ ಆತನು ಬಯಸ್ತಾ ಇದ್ದಾನೆ. ಅಂದರೆ ಆ ಮನುಷ್ಯ ಒಬ್ಬ ಪಾರಮಾರ್ಥಿಕತೆ ಉಳ್ಳವನಾಗ್ತಾನೆ, ಒಬ್ಬ ಹೋನೆಸ್ಟ್ ಮ್ಯಾನ್ ಆಗ್ತಾನೆ. ದೇವರ ಮುಂದೆ ಅವನು ಒಬ್ಬ ಪ್ರಾಮಾಣಿಕತೆ ಉಳ್ಳವನಾಗಿ ನಂಬಿಗಸ್ತನಾಗಿ ಆತನು ಮಾರ್ಪಡ್ತಾನೆ. ಅವನಿಗೆ ಮತ್ತೆ ಕತ್ತಲಿನ ಮೇಲೆ ಅಲ್ಲ, ಬೆಳಕಿನ ಮೇಲೆ ಅವನಿಗೆ ಇಷ್ಟ ಆಗ್ತದೆ. ಅವನು ಈ ಬೆಳಕಿಗೆ ಬರುವಾಗ ಅವನ ಜೀವಿತದಲ್ಲಿ ಇದ್ದಂಥ ಎಲ್ಲ ತಪ್ಪುಗಳನ್ನು ಆತನು ಅರಿಕೆ ಮಾಡ್ತಾನೆ. ಯಾಕಂದರೆ ಬೆಳಕಿಗೆ ಬರುವಾಗಲೇ ಆತನ ತಪ್ಪು ಆತನಿಗೆ ಅರ್ಥ ಆಗುವಂಥದ್ದು. ಕತ್ತಲೆಯಲ್ಲಿರುವವನಿಗೆ ಆತನ ಕತ್ತಲೆಯ ಕೃತ್ಯಗಳು ಕಾಣುವುದಿಲ್ಲ. ನಿಜವಾದ ಬೆಳಕಿಗೆ ಬರುವಾಗ ಆತನ ಕತ್ತಲೆಯ ಕೃತ್ಯಗಳು ಆತನಿಗೆ ಅರ್ಥವಾಗ್ತದೆ. ಅವನ ಕತ್ತಲೆಯ ಅಥವಾ ಪಾಪದ ಕೃತ್ಯಗಳನ್ನು ಅರಿಕೆ ಮಾಡಿಕೊಂಡು ಬಿಟ್ಟು ಬಿಡಲಿಕ್ಕೆ ಆತನು ಶ್ರಮಿಸ್ತಾನೆ. ಎಲ್ಲ ತಪ್ಪುಗಳನ್ನು ಒಂದು ವೇಳೆ ಆತನಿಗೆ ಅರಿಕೆ ಮಾಡಲಿಕ್ಕೆ ಅವಕಾಶ ಸಿಗದಿದ್ದರೂ ಆತನ ನೆನಪಿಗೆ ಬರುವ ತಪ್ಪುಗಳನ್ನೆಲ್ಲ ಆತನು ಅರಿಕೆ ಮಾಡ್ತಾನೆ. ಈಗ ನಾವು ಇಂದಿನ ಕಾಲದಲ್ಲಿ ಮಾಡಿದ ಎಲ್ಲ ತಪ್ಪು ಒಂದು ವೇಳೆ ನಮಗೆ ನೆನಪಿಗೆ ಬರದೇ ಇರ್ಬೋದು. ಆದರೆ ನೆನಪಿಗೆ ಬಂದವುಗಳನ್ನು ಆತನ ಅರಿಕೆ ಮಾಡಿ ದೇವರ ಮುಂದೆ ಕ್ಷಮಾಪಣೆಯನ್ನು ಕೇಳಿ ಆತನು
ತನ್ನನ್ನು ದೇವರಿಗೋಸ್ಕರ ಒಪ್ಪಿಸಿಕೊಡ್ತಾನೆ. ಅಂದರೆ ಇದಕ್ಕೆ ಒಂದು ಉದಾಹರಣೆ ಹೇಳುವುದಾದರೆ, ಪಾಪವನ್ನು ಒಂದು ದೇಶಕ್ಕೆ ಹೋಲಿಸೋಣ. ನಮಗೆ ಈಗ ಭಾರತ ದೇಶಕ್ಕೆ ನಮಗೆ ಹೋಲಿಸೋಣ ಪಾಪವನ್ನು. ನಾವು ಈಗ ಭಾರತ ದೇಶದ ಕರ್ನಾಟಕದ ಈ ಉಡುಪಿಯಲ್ಲಿದ್ದೇವೆ, ಹೌದಲ್ವಾ? ನಾವು ಹೆಚ್ಚಂದರೆ ಏನು ಒಂದು ಭಾರತ ದೇಶದ ಒಂದು 3-4 ಸ್ಟೇಟನ್ನು ಸಂಚರಿಸಿದ್ದೇವೆ ಅಂತ ಇಟ್ಕೊಳ್ಳಿ. ಕೆಲವರು ಕರ್ನಾಟಕ ಮಾತ್ರ, ಇನ್ನು ನಾನೇ ಕರ್ನಾಟಕದ ಎಲ್ಲ ಜಿಲ್ಲೆಗೆ ಇನ್ನೂ ಹೋಗಿಲ್ಲ, ಆಲ್ಮೋಸ್ಟ್ ಹೋಗಿದ್ದೇನೆ, ಆದರೆ ಕೆಲವು ಜಿಲ್ಲೆಗಳು ಇನ್ನೂ ಹೋಗೋದಿದೆ. ಅಂದರೆ ಪಾಪ ಒಂದು ರಾಜ್ಯವಾದರೆ ನಾನು ಆ ರಾಜ್ಯದ ಒಂದು ಭಾಗದಲ್ಲಿ ಮಾತ್ರ ಇದ್ದೇನೆ, ನನಗೆ ಅದರ ಸುತ್ತಮುತ್ತಲಿನ ಭಾಗ ಮಾತ್ರ ಗೊತ್ತು. ನಾನು ಇನ್ನೂ ಎಲ್ಲಿಗೆ ಪಂಜಾಬಿಗೆ ಹೋಗಿದ್ದಾರೆ, ಜಮ್ಮು ಕಾಶ್ಮೀರಿಗೆ ನಾನು ಹೋಗಿಲ್ಲ, ಈ ಕಡೆ ಹಿಮಾಚಲ ಪ್ರದೇಶಿಗೆ ಹೋಗಿಲ್ಲ, ಇನ್ನೂ ಭಾರತದ ಅನೇಕ ಸ್ಟೇಟ್ಗಳಿಗೆ ನಾನು ಹೋಗಿಲ್ಲ. ಅಂಥ ಮಾತ್ರಕ್ಕೆ ಸ್ಟೇಟ್ ಇಲ್ಲ ಅಂತ ಅದರ ಅರ್ಥನ? ನಾನು ಹೋಗೋದೇ ಇದ್ದದರಿಂದ ಹಿಮಾಚಲ ಪ್ರದೇಶ ಇಲ್ಲ ಅಂತ ಹೇಳ್ಬೋದಾ? ಇಲ್ಲ. ಹರಿಯಾಣ ಇಲ್ಲ ಅಂತ ಹೇಳ್ಬೋದಾ? ಇಲ್ಲ, ಅದು ಇದೆ, ಆದರೆ ನಾನು ಅಲ್ಲಿಗೆ ಹೋಗಲಿಲ್ಲ. ನಾನು ಕರ್ನಾಟಕದಲ್ಲಿ ಮಾತ್ರ ಇದ್ದೇನೆ. ಈಗ ಕರ್ನಾಟಕ ಮಾತ್ರ ನನಗೆ ಗೊತ್ತು. ಅಂದರೆ ಅದರ ಅರ್ಥ ಪಾಪ ಎಂಬುವಂಥದ್ದು ಒಂದು ದೊಡ್ಡ ವಿಶಾಲವಾದ ದೇಶ ಇದ್ದ ಹಾಗೆ. ನನಗೆ ಅದರ ಒಂದು ಭಾಗ ಮಾತ್ರ ಗೊತ್ತು, ಪಾಪದ ಒಂದು ಭಾಗ ಮಾತ್ರ ನನಗೆ ಗೊತ್ತು. ಅಂದರೆ ಪಾಪ ನನಗೆ ಗೊತ್ತಿರುವ ಪಾಪ ಮಾತ್ರ ನನಗೆ ಗೊತ್ತು ಅಲ್ವಾ? ಅದು ಮಾತ್ರ ಅಲ್ಲ, ಪಾಪ ಇನ್ನೂ ವಿಶಾಲವಾದದ್ದು. ನನಗೆ ಗೊತ್ತಿರುವ ಭಾಗವನ್ನು ನಾನೇನು ಮಾಡಬೇಕು? ಕ್ಷಮೆ ಕೇಳಿ ನಾನು ಅದರಲ್ಲಿ ನೀತಿವಂತನಾಗಬೇಕು, ಅಥವಾ ನಾನು ಅದನ್ನು ನನ್ನ ಜೀವಿತವನ್ನು ದೇವರ ಮುಂದೆ ಅರಿಕೆ ಮಾಡಿಕೊಂಡು ನಾನು ಕ್ರಮ ಆಗಬೇಕು. ಅಂದರೆ ನಾನು ಅದರಲ್ಲಿ ನಂಬಿಗಸ್ತನಾಗಬೇಕು. ದೇವರು ನಮಗೆ ಕೆಲವೊಂದು ತಪ್ಪುಗಳನ್ನು ನಮ್ಮ ಗಮನಕ್ಕೆ ತರ್ತಾನೆ, ಇದು ತಪ್ಪು ಎಂಬುದಾಗಿ, ಅಥವಾ ನನ್ನ ನೆನಪಿಗೆ ತರ್ತಾನೆ. ಅವುಗಳನ್ನು ನಾವು ಅರಿಕೆ ಮಾಡಿಕೊಂಡು ಏನು ಮಾಡಬೇಕು? ನಾವು ಪರಿಶುದ್ಧತೆಗೆ ನಾವು ಪ್ರವೇಶಿಸಬೇಕು. ಈಗ ಒಂದು ಉದಾಹರಣೆ, ನಾವು ಒಂದು ಕೊಳಕಾದ ಮನೆಯಲ್ಲಿ ವಾಸ ಮಾಡ್ತೇವೆ ಅಂತ ಇಟ್ಟುಕೊಳ್ಳಿ. ಬಹಳ ವೇಸ್ಟ್ಗಳು ತುಂಬಿದ ಕೊಳಕಾದ ಮನೆ, ಕೋಣೆಗಳೆಲ್ಲ, ಅದರಲ್ಲಿ ಅನೇಕ ಕೋಣೆ ಇದೆ. ಆ ಕೋಣೆ ಎಲ್ಲ ಮನುಷ್ಯನಿಗೆ ವಾಸ ಮಾಡಿದಷ್ಟು ಕೊಳಕಾಗಿದೆ. ಈಗ ನಾವು ಯೇಸುವಿನೊಂದಿಗೆ ಆ ಮನೆಗೆ, ಅದು ನಮ್ಮ ಹೃದಯ ಅಂತ ಇಟ್ಕೊಳ್ಳಿ, ಹೃದಯ ಎಂಬ ಮನೆ. ಈಗ ನಾವು ಯೇಸುವನ್ನು ಅಲ್ಲಿಗೆ ಕರ್ಕೊಂಡು ಹೋಗುವಾಗ, ಯೇಸು ಬರುವಾಗ ನಮ್ಮ ಆ ಕೊಳಕಾದ ಹೃದಯವನ್ನು ಶುಚಿ ಮಾಡಲಿಕ್ಕೆ ಯೇಸು ನಮಗೆ ಸಹಾಯ ಮಾಡ್ತಾನೆ ಅಲ್ವ? ಒಂದೊಂದು ಕೋಣೆಗೆ ನಾವು ಪ್ರವೇಶಿಸುವಾಗ ಆತನು ಸಹ ಆ ಕೊಳಕನ್ನು ತೊಳೆದು ಶುಚಿ ಮಾಡಲಿಕ್ಕೆ ನಮಗೆ ಸಹಾಯಕನಾಗಿರ್ತಾನೆ. ಅದೇ ಯೇಸುವನ್ನು ನಾವು ಹೃದಯಕ್ಕೆ ಸ್ವೀಕಾರ ಮಾಡಿಕೊಳ್ಳುವಾಗ ಯೇಸು ನಮ್ಮೊಟ್ಟಿಗೆ ಪ್ರತಿ ಕೋಣೆಯನ್ನು ತೊಳೆಯುತ್ತಾನೆ. ಪ್ರತಿ ಕೋಣೆ ಅಂತ ಹೇಳಿದ್ರೇನು? ನಮ್ಮ ಜೀವಿತದಲ್ಲಿ ಅನೇಕ ಕೋಣೆಗಳಿದೆ ಅಲ್ವಾ? ಆರ್ಥಿಕತೆಯ ಕೋಣೆ, ಮತ್ತೇನು ನಮ್ಮ ಕುಟುಂಬ ಕೋಣೆ, ಮತ್ತು ನಾವು ಒಂದು ಮನೆಯಲ್ಲಿ ಅನೇಕ ಕೋಣೆ ಇದೆ ಅಲ್ವಾ? ಅಡಿಗೆ ಕೋಣೆ ಇದೆ, ಬೆಡ್ರೂಮ್ ಇದೆ. ಅದೇ ರೀತಿ ಒಬ್ಬ ವೈಯಕ್ತಿಕ ಜೀವಿತದಲ್ಲೂ ಅನೇಕ ರಹಸ್ಯ ಕೋಣೆಗಳಿದೆ. ನಾವು ಆ ಕೊಳಕಾದ ಕೋಣೆಗಳಿಗೆ ಯೇಸುವನ್ನು ಒಂದೊಂದು ಬಾಗಿಲು ತೆರೆದು ನಾವು ಕರ್ಕೊಂಡು ಹೋಗುವಾಗ ಆ ಕೋಣೆಯನ್ನು ಶುಚಿಗೊಳಿಸಲಿಕ್ಕೆ ನಮ್ಮಿಂದ ಒಬ್ಬನಿಂದಲೇ ಸಾಧ್ಯವಿಲ್ಲ. ಯೇಸುವು ನಮ್ಮೊಟ್ಟಿಗೆ ಬಂದು ನಮ್ಮನ್ನು ಶುಚಿಗೊಳಿಸ್ತಾನೆ. ಆತನ ರಕ್ತದಿಂದ ಆತ ನಮ್ಮನ್ನು ಶುಚಿಗೊಳಿಸಿ ನಮ್ಮನ್ನು ಪರಿಶುದ್ಧರಾಗಿ ಮಾಡ್ತಾನೆ. ಇದು ನಮ್ಮಲ್ಲಿ ನಿರಂತರವಾಗಿ ನಡೆಯಬೇಕಾದಂಥ ಒಂದು ಸಂಗತಿ. ಈಗ ನಾನು ಅಪೊಸ್ತಲ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯದ 21ನೇ ವಚನಕ್ಕೆ ನಾವು ಬರುವಾಗ, ಅಪೊಸ್ತಲನಾದ ಪೌಲನು ಮಾಡಿದಂತಹ ಒಂದು ಪ್ರಸಂಗ, ಅಥವಾ ಎಲ್ಲ ಕಡೆ ಆತನು ಮಾಡುತ್ತಿದ್ದ ಪ್ರಸಂಗ ಏನು ಎಂಬುದಾಗಿ ಪೌಲನು ತನ್ನ ಬಾಯಿ ಮೂಲಕ ಹೇಳ್ತಿದ್ದಾನೆ. 20ನೇ ಅಧ್ಯಾಯದ 21ನೇ ವಚನ. ಸಭೆಯಲ್ಲಿಯೂ ಮನೆಯಲ್ಲಿಯೂ ಉಪದೇಶಿಸುವುದಕ್ಕೆ ಹಿಂದೆಗೆಯದೆ ಯಹೂದ್ಯರಿಗೂ ಗ್ರೀಕರಿಗೂ ದೇವರ ಕಡೆಗೆ ತಿರುಗಬೇಕೆಂತಲೂ ನಮ್ಮ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಬೇಕೆಂತಲೂ ಖಂಡಿತವಾಗಿ ಬೋಧಿಸುವನಾಗಿದ್ದೇನು. ನೋಡ್ರಿ, ಪೌಲನ ಬೋಧನೆ ಏನಾಗಿತ್ತು? ಎಲ್ಲ ಮನೆಗಳಿಗೂ ಹೋಗಿ, ಎಲ್ಲ ಕಡೆಗಳಿಗೂ ಹೋಗಿ ಪೌಲನ ಏನು ಪ್ರಸಂಗ ಮಾಡ್ತಾ ಇದ್ದ? 2 ಸಂಗತಿ ಪೌಲ ಪ್ರಸಂಗ ಮಾಡ್ತಾ ಇದ್ದ. ಒಂದು, ದೇವರ ಕಡೆಗೆ ತಿರುಗಿಕೊಳ್ಬೇಕು. ಅದಕ್ಕೆ ಇಂಗ್ಲೀಷ್ ಭಾಷೆಯಲ್ಲಿ ರಿಪೆಂಟೆನ್ಸ್, ಮಾನಸಾಂತರ ಪಡಬೇಕು. ಪೌಲನು ಖಂಡಿತವಾಗಿಯೂ ಎಲ್ಲರಿಗೂ ಹೇಳುತ್ತಿರುವ ಸಂದೇಶ ಮಾನಸಾಂತರ ಪಡಬೇಕು, ಅಥವಾ ದೇವರ ಕಡೆಗೆ ತಿರುಗಿಕೊಳ್ಬೇಕು. 2ನೇದಾಗಿ, ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ಇದೆಲ್ಲ ಕಡೆ ಪೌಲ ಸಾರುವಂತಹ ಪೌಲನ ಸಬ್ಜೆಕ್ಟ್, ಪೌಲನ ಪ್ರಸಂಗದ ಟಾಪಿಕ್ ಏನಾಗಿತ್ತು? ಮಾನಸಾಂತರ ಮತ್ತು ನಂಬಿಕೆ. ಇದೆರಡಾಗಿತ್ತು ಪೌಲನು ಯಾವಾಗಲೂ ಸಾರುತ್ತಾ ಇದ್ದದ್ದು. ಅಂದರೆ ಈಗ ಕೆಲವೊಂದು ನೀವು ಆಗನೇ ಹೇಳಿದಾಗೆ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟರೆ ಸಾಕು ಅಂತ ಹೇಳೋದಕ್ಕೆ ಅದಕ್ಕೆ ಅರ್ಥ ಇಲ್ಲ. ಅದೇ ಅದನ್ನು ನಾನು ವಿವರಿಸ್ತೇನೆ. ಅಂದರೆ ಮಾನಸಾಂತರ, ದೇವರ ಮೇಲಿರುವ ನಂಬಿಕೆ, ಇವೆರಡೂ ಒಟ್ಟಿಗೆ ಇದೆ. ಇದೆರಡೂ ಒಂದು ಸಾಲಿಡ್ ಫೌಂಡೇಶನ್ ಅಂತ ಹೇಳಿ. ಈ ಫೌಂಡೇಶನ್ ಮೇಲೇ ಹೊಸದಾಗಿ ಹುಟ್ಟುವ ಅನುಭವ ನಮಗುಂಟಾಗುವಂಥದ್ದು. ಇದೆರಡೂ ನಮ್ಮಲ್ಲಿ ಬರದೆ ನಮಗೆ ಹೊಸದಾಗಿ ಹುಟ್ಟಲಿಕ್ಕೆ ಆಗುವುದಿಲ್ಲ. ಈಗ ಸರಳವಾದ ಒಂದು ಉದಾಹರಣೆ ಸಭಿಕರಿಗೆ ಅರ್ಥ ಆಗಬೇಕಾದ್ರೆ,
ಈಗ ನಾನು ಹೇಳಿದೆ ಗರ್ಭಧಾರಣೆ. ಈಗ ಗರ್ಭಧಾರಣೆ ಆಗಬೇಕಾದ್ರೆ ಗಂಡಿನ ವೀರ್ಯವೋ ಹೆಣ್ಣಿನ ಅಂಡವೂ ಸೇರಬೇಕು. ಇದೆರಡು ಸೇರಿದರೆ ಮಾತ್ರವೇ ಗರ್ಭಧಾರಣೆ ನಡೆಯುವಂಥದ್ದು, ಅಲ್ಲಿ ಒಂದು ಹುಟ್ಟು ಉಂಟಾಗುವುದು ಅಲ್ವಾ. ಅದೇ ರೀತಿಯಲ್ಲಿ ಏನು ಮಾನಸಾಂತರ ಹಾಗೂ ದೇವರ ಮೇಲಿನ ನಂಬಿಕೆ ಇದೆರಡು ಸೇರುವಾಗ ಮಾತ್ರವೇ ನಮಗೆ ಹೊಸ ಜನನ ಉಂಟಾಗಲಿಕ್ಕೆ ಸಾಧ್ಯ. ಈಗ ಹೊಸದಾಗಿ ಹುಟ್ಟುವುದಂತರ ಹೇಗೆ, ಅದರ ಕಾರಣ ಹೇಗೆ, ಈ ಎರಡು ಸಂಗತಿ ನಮ್ಮಲ್ಲಿ ಉಂಟಾಗಬೇಕು. ಅಂಡ ಭ್ರೂಣ ಎರಡೂ ಸೇರಿ ಒಂದು ಎಂಬ್ರಿಯೋ ಆಗುವ ಹಾಗೆ, ಒಂದು ಅಂಡ ಬೀಜ ಎರಡೂ ಸೇರಿ ಒಂದು ಭ್ರೂಣ ಆಗುವ ಹಾಗೆ ನಂಬಿಕೆ ಪ್ಲಸ್ ಮಾನಸಾಂತರ ಇದೆರಡೂ ನಮ್ಮಲ್ಲಿ ಬರಬೇಕು. ಇದೆರಡು ಸೇರುವಾಗ ನಮ್ಮಲ್ಲಿ ಒಂದು ನೂತನ ಜನನ ಉಂಟಾಗ್ತದೆ. ಯಾವುದಾದ್ರು ಒಂದು ಇದ್ದರೆ ಆಗ್ತದಾ? ಈಗ ಅಂಡ ಮಾತ್ರ ಇದೆ ಗರ್ಭಧಾರಣೆ ಆಗ್ತದಾ? ಅಥವಾ ಬೀಜ ಮಾತ್ರ ಇದೆ ಗರ್ಭಧಾರಣೆ ಆಗ್ತದಾ? ನಡೆಯುವುದಿಲ್ಲ ಅಲ್ವಾ. ಇದೆರಡೂ ಸೇರಬೇಕು. ಅದೇ ರೀತಿ ಮಾನಸಾಂತರ ಹಾಗೂ ನಂಬಿಕೆ, ದೇವರ ಮೇಲಿನ ನಂಬಿಕೆ ಇದೆರಡೂ ಒಬ್ಬನಲ್ಲಿ ಬರುವಾಗ ಮಾತ್ರವೇ ಅವನಿಗೆ ಹೊಸದಾದ ಹುಟ್ಟುವ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ. ಈಗ ನಾವು ಹೆಚ್ಚು ಕಾಣುವಂಥದ್ದು, ನೀವು ಯೇಸು ಸ್ವಾಮಿಯಲ್ಲಿ ನಂಬಿರಿ ನೀವು ಪರಲೋಕ ರಾಜ್ಯಕ್ಕೆ ಹೋಗ್ತೀರಿ ಅಂತೇಳಿ. ಅಂದರೆ ಅಂಡ ಮಾತ್ರ ಇದೆ ಅಲ್ವಾ, ಅಲ್ಲಿ ಏನೂ ನಡೆಯಲ್ಲ, ಅವರು ಪರಲೋಕ ರಾಜ್ಯಕ್ಕೆ ಹೋಗುವುದೇ ಇಲ್ಲ. ಸುಮ್ಮನೆ ಯೇಸು ಸ್ವಾಮಿಯನ್ನು ನಂಬಿರಿ ನಂಬಿರಿ ಅಂತ ಹೇಳ್ಕೊಂಡು ನಡೆದ್ರೆ ಅಲ್ಲಿ ಯಾವ ಕ್ರಿಯೆಗಳು ನಡೆಯುವುದಿಲ್ಲ. ಅದಕ್ಕೆ ಏನು ಬೇಕು? ಮಾನಸಾಂತರನೂ ಬೇಕು. ನಾವು ಅದಕ್ಕೆ ಪೌಲ ಏನು ಮಾಡ್ತಾ ಇದ್ದ? ಮನೆಗಳಲ್ಲೂ ಸಭಾಮಂದಿರಗಳಲ್ಲೂ ಆತನು ಏನನ್ನು ಸಾರ್ತಾ ಇದ್ದ? ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತಲೂ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಿರಿ ಅಂತಲೂ ನಾನು ಖಂಡಿತವಾಗಿ ಸಾರುತ್ತಾ ಬಂದೆ. ಪೌಲನ ಎವರ್ ಟಾಪಿಕ್, ಎಲ್ಲ ಪ್ರಸಂಗದಲ್ಲಿ ಇರತಕ್ಕಂಥ ಟಾಪಿಕ್ ಏನು? ಯಾವ ವಿಷಯದ ಮೇಲೆ ಪೌಲ ಪ್ರಸಂಗ ಮಾಡ್ತಾ ಇದ್ದ? ಒಂದೇ ಸಬ್ಜೆಕ್ಟ್ ಪೌಲನಿಗೆ, ಯಾವುದು? ಮಾನಸಾಂತರ ಮತ್ತು ದೇವರ ಮೇಲಿನ ನಂಬಿಕೆ. ಇದೆರಡೂ ಸೇರುವಾಗ ಮಾತ್ರವೇ ಒಬ್ಬನಲ್ಲಿ ಹೊಸ ಜನನ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ. ಇದು ನಾವು ಸಾರಬೇಕು. ಇದನ್ನು ಒಬ್ಬ ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಾಗ ಮಾತ್ರವೇ ಅವನಲ್ಲಿ ಆಳವಾದ ಮಾನಸಾಂತರ ಮತ್ತು ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ ಇದೆರಡೂ ಬರುವಾಗ ಅವನ ಆತ್ಮದಲ್ಲಿ ಒಂದು ಹುಟ್ಟು ನಡೆಯುತ್ತದೆ. ಇದನ್ನು ಬೈಬಲ್ ಏನು ಹೇಳ್ತದೆ? ಹೊಸದಾಗಿ ಹುಟ್ಟುವುದು ಎಂಬುದಾಗಿ ಹೇಳ್ತದೆ. ನಮಗೆ ಗೊತ್ತು, ನಾವು ಶಾರೀರಿಕವಾಗಿ ಹುಟ್ಟಿದ್ದು ಒಮ್ಮೆಲೇ ಹುಟ್ಟಿದ್ದು ಅಲ್ವಾ. ನಮಗೆ ಹುಟ್ಟಿಗೆ ಒಂದು ಡೇಟ್ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ ನಿಮಗೆ ಗೊತ್ತು, ನಂದು ನನಗೆ ಗೊತ್ತು, ಯಾವ ದಿವಸ ನಾವು ಹುಟ್ಟಿದ್ದೇವೆ ಅಂತೇಳಿ ಅಲ್ವಾ. ಈಗ ಕೆಲವರು ಯಾವಾಗ ಹೊಸದಾಗಿ ಹುಟ್ಟಿದ್ರು ಅಂತ ಅವರಿಗೆ ಗೊತ್ತಿಲ್ಲ. ಅಂದರೆ ಯಾವತ್ತೋ ಒಂದು ದಿವಸ ಅವರು ಹುಟ್ಟಿದ್ದಾರೆ ಅಲ್ವಾ. ಈಗ ನಾನು ನಿಮಗೆ ಹೇಳ್ತಾರೆ, ನಿಮ್ಮ ಡೇಟ್ ಆಫ್ ಬರ್ತ್ ನಿಮಗೆ ಗೊತ್ತಿಲ್ಲದಿದ್ದರೂ ಏನಾದರೂ ಸಮಸ್ಯೆ ಇದೆಯಾ? ನೀವು ಜೀವಂತವಾಗಿದ್ದೀರಲ್ಲ ಅಲ್ವಾ. ಈಗ ಡೇಟ್ ಆಫ್ ಬರ್ತ್ ಯಾವುದಪ್ಪ, ನನ್ನ ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿಲ್ಲ ಅಂತ ಹೇಳಿದರೆ ಏನು ಜನ ಹೇಳ್ತಾರೆ, ಅವನಿಗೆ ಡೇಟ್ ಆಫ್ ಬರ್ತೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಬಿಟ್ಟು ನೀವೇನು ಸತ್ತೋಗುವುದೇನಿಲ್ಲಲ್ಲ ಅಲ್ವಾ. ಅಂದ ಮಾತ್ರಕ್ಕೆ ಏನು, ಈ ಹೊಸದಾಗಿ ಹುಟ್ಟಿನ ಡೇಟ್ ನಮಗೆ ಒಂದು ವೇಳೆ ಗೊತ್ತಿಲ್ಲದಿದ್ರು ಅಥವಾ ಯಾವುದೋ ಒಂದು ಸಮಯದಲ್ಲಿ ನಮಗೆ ಆ ಹೊಸದಾದ ಹುಟ್ಟಿನ ಅನುಭವ ಉಂಟಾಗಿರ್ಬೋದು. ಒಂದು ವೇಳೆ ನಾವು ಅದನ್ನು ನೆನಪಿನಲ್ಲಿ ಇಡದಿದ್ದರೂ ನಾವಿವತ್ತು ಆತ್ಮಿಕವಾಗಿ ಜೀವಂತವಾಗಿದ್ದರೆ ಸಾಕು ನನ್ನ ಅನಿಸಿಕೆ. ಅಂದರೆ ಇದು ಒಂದೇ ಸಮಯದಲ್ಲಿ ನಡೆಯುವಂಥದ್ದು. ಆದರೆ ಇದು ನಡೀಲಿಕ್ಕೆ ಕೆಲವು ತಿಂಗಳು ಬೇಕು. ಅಂದರೆ ಒಂದು ಭ್ರೂಣ ಅದು ಬೆಳೆದು ಅದೊಂದು ಮಗುವಾಗಿ ಹೆರುವುದಕ್ಕೆ 9 ತಿಂಗಳು ಬೇಕು. ಅದೇ ರೀತಿ ಹೊಸದಾಗಿ ಹುಟ್ಟಿನ ಅನುಭವಕ್ಕೆ ಒಬ್ಬನು ನಡೆಸಲ್ಪಡುವುದಕ್ಕೆ ಸ್ವಲ್ಪ ಕಾಲ ಬೇಕಾಗ್ತದೆ ಅಲ್ವಾ. ಅವನು ನಿರಂತರವಾದ ಮಾನಸಾಂತರ ಹಾಗೂ ಯೇಸು ಕ್ರಿಸ್ತನ ಮೇಲಿರುವ ನಂಬಿಕೆಗೆ ಬರಲಿಕ್ಕೆ ಒಂದು ವೇಳೆ ತಿಂಗಳುಗಳೋ ವರ್ಷಗಳೋ ಅವನಿಗೆ ಹಿಡಿಯಬಹುದು. ಆದರೆ ಇದೆರಡು ಸೇರುವಾಗ ಅವನಲ್ಲಿ ಒಂದು ಹುಟ್ಟು ನಡೆಯುತ್ತದೆ. ಅದೊಂದು ಪರ್ಟಿಕ್ಯುಲರ್ ದಿನ ಆಗಿರ್ತದೆ. ಅದು ಯಾವ ದಿನ ಅಂತ ಒಂದು ವೇಳೆ ನಿಮಗೆ ಗೊತ್ತಿದ್ದರೆ ಬರೆದಿಟ್ಟುಕೊಳ್ಳೋದು ಒಳ್ಳೆಯದು. ಇನ್ನು ಡೇಟ್ ಆಫ್ ಬರ್ತ್ ರೀಬರ್ತ್ನ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲದಿದ್ದರೂ ಏನು ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅಂದರೆ ನೀವು ಹೊಸದಾಗಿ ಹುಟ್ಟಿದ್ದೀರಿ ಅಂತ ನಿಮಗೆ ಕನ್ಫರ್ಮೇಷನ್ ಇದ್ದರೆ ಸಾಕು, ನೀವು ಇವತ್ತು ಜೀವಂತವಾಗಿ ಇದ್ದೀರಿ ಅಂತ ಗೊತ್ತಾದರೆ ಸಾಕು. ಆದ್ದರಿಂದ ಇದು ಕ್ರಮೇಣ ನಡೆಯುವಂಥದ್ದಲ್ಲ. ಅಂದರೆ ನಾನು ಹೇಳಿದೆ ಇದರ 2 ಭಾಗವಿದೆ. ಇದು ಈ ಹುಟ್ಟುವಿಗೆ ಹಿಂದೆ ಒಂದು ಕ್ರಮೇಣತೆ ಇದೆ. ಅಂದ್ರೇನು, ಅವನ ದೇವರನ್ನ ಅರಿಯುತ್ತಾ ಅವನಲ್ಲಿ ಮಾನಸಾಂತರ ಉಂಟಾಗುತ್ತಾ ಒಂದು ದಿವಸ ಅವನೇನು ಮಾಡ್ತಾನೆ, ಹುಡ್ತಾನೆ. ಹುಟ್ಟುವಂಥದ್ದು ಒಂದೇ ದಿವಸ ಆಗುತ್ತೆ, ಒಂದು ಪರ್ಟಿಕ್ಯುಲರ್ ಮೀಟಿಂಗ್ ಅಲ್ಲ, ಅಥವಾ ಯಾವುದಾದ್ರು ಒಂದು ದಿವಸ ದೇವರು ನಿಮ್ಮೊಟ್ಟಿಗೆ ಒಡನಾಡಿ ನಿಮ್ಮಲ್ಲಿ ಆ ಹುಟ್ಟು ಸಂಭವಿಸ್ತದೆ. ಒಂದು ವೇಳೆ ಅದು ನಮಗೆ ಆ ಡೇಟ್ ಗೊತ್ತಿಲ್ಲದಿದ್ದರೂ ನಾವು ಚಿಂತೆ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಬಂದದ್ದೇನೆಂದರೆ, ಹೊಸದಾಗಿ ಹುಟ್ಟಿಕೊಳ್ಳುವುದಕ್ಕೆ ನಾವು ಕೆಲವೊಂದು ಸಂಗತಿ ಮಾಡಬೇಕು ಅಂತ ನಾನು ಹೇಳಿದೆ. ಒಂದನೇದಾಗಿ ನಾವು ಪಾಪಿ ಎಂಬುದಾಗಿ ಒಪ್ಪಿಕೊಳ್ಬೇಕು. ಅಂದರೆ ಈಗ ಅನೇಕರಿಗೆ ಬಂದ ಸಮಸ್ಯೆ ಅಂತ ಹೇಳಿದ್ರೆ, ಅನೇಕರು ಇತರರನ್ನು ಕಂಪೇರ್ ಮಾಡ್ತಾರೆ, ತುಲನೆ ಮಾಡ್ತಾರೆ. ಅವನಿಗಿಂತ ನಾನು ಬೆಟ್ರ್ ಇದ್ದೇನೆ,
ಅಥವಾ ಅವಳಿಗಿಂತ ನಾನು ಚೆನ್ನಾಗಿದ್ದೇನೆ, ಅವಳಿಗಿಂತ ನಾನು ಜಾಸ್ತಿ ಪ್ರಾರ್ಥನೆ ಮಾಡ್ತೇನೆ, ಅವಳಿಗಿಂತ ಎಷ್ಟೋ ಸ್ವಭಾವದಲ್ಲಿ ನಾನು ಮೇಲಿದ್ದೇನೆ ಎಂಬುದಾಗಿ ನಾವು ಇತರರನ್ನು ಕಂಪೇರ್ ಮಾಡ್ತೇವೆ ಅಲ್ವಾ. ಆದರೆ ನಮ್ಮಲ್ಲಿ ಪಾಪ ಇರ್ತದೆ. ನಾವು ಅವರನ್ನೇ ತುಲನೆ ಮಾಡಿ ಅನೇಕ ಸಾರಿ ನಮ್ಮ ತಪ್ಪುಗಳನ್ನು ನಾವು ಅರಿಕೆ ಮಾಡಿಕೊಳ್ಳುವುದಕ್ಕೆ ಹೋಗದೆ ನಾವಿರ್ತೇವೆ. ಈಗ ಅದಕ್ಕೆ ಉದಾಹರಣೆ ಹೇಳ್ತೇನೆ. ಪೋಯ್ಸನ್ ಅದು 1 ಚಮಚ ಕುಡಿದ್ರೂ 10 ಚಮಚ ಕುಡಿದ್ರೂ ಮನುಷ್ಯ ಸಾಯ್ತಾನೆ ಅಲ್ವಾ. ಈ ಪಾಪ ಒಂದು ಪೋಯ್ಸನ್ ಇದ್ದ ಹಾಗೆ. ಈಗ ಪೋಯ್ಸನ್ ನನ್ನಲ್ಲಿ 1 ಚಮಚ ಪೋಯ್ಸನ್, ಅವಳಲ್ಲಿ 10 ಚಮಚ ಪೋಯ್ಸನ್ ಅಂತ ಹೇಳಿದ್ರೆ ಅರ್ಥ ಇದೆಯಾ ಅದರಲ್ಲಿ? ಇಲ್ಲ, ಹೌದಲ್ವಾ. ಪೋಯ್ಸನ್ನೇ ಮನುಷ್ಯನನ್ನು ಕೊಲ್ಲುವಂಥದ್ದೇ. ಪಾಪ ಒಂದು ಪೋಯ್ಸನ್. ನಿನ್ನಲ್ಲಿ 1 ಚಮಚ ಇದ್ರೂ 10 ಚಮಚ ಇದ್ರೂ ನೀನು ಸಾಯ್ತಿ, ಹೌದಲ್ವಾ. ಆದ್ದರಿಂದ ನಾವು ಇತರರನ್ನು ತುಲನೆ ಮಾಡಲಿಕ್ಕೆ ಹೋಗಬಾರ್ದು. ತುಲನೆ ಮಾಡಲಿಕ್ಕೆ ಹೋದರೆ ನಮ್ಮಲ್ಲಿ ಪಶ್ಚಾತ್ತಾಪ ಉಂಟಾಗುವುದಿಲ್ಲ, ನಮ್ಮಲ್ಲಿ ಮಾನಸಾಂತರದ ಅನುಭವ. ಇವತ್ತು ಅನೇಕರು ಮಾನಸಾಂತರ ಪಡೆದೇ ಇರಲಿಕ್ಕೆ ಕಾರಣ ಏನು ಗೊತ್ತಾ? ಅವರಿಗಿಂತ ಎಷ್ಟೋ ಬೆಟ್ರು ನಾನು, ನೋಡಿ ಪಾಸ್ಟರ್, ಅವರಿಗಿಂತ ಎಷ್ಟೋ ಚೆನ್ನಾಗಿ ನಾನು ಪ್ರಚಾರ ಮಾಡ್ತೇನೆ, ಅವರಿಗಿಂತ ಎಷ್ಟೋ ಚೆನ್ನಾಗಿ ನಾನು ನಡೀತೇನೆ, ನೋಡಿ ಅವ್ರು ಎಷ್ಟು ಕಷ್ಟ ಜೀವಿತ ನಡೆಸ್ತೇನೆ, ಅವ್ರದ್ದು ಯಾವ್ದು ನೋಡಿ. ಆ ಪರಿಸಾಯರು ಹೇಳಿದ ಅಲ್ವಾ, ಈ ಸುಂಕದವನಂತೆ ನಾನು ಅಲ್ಲ ಅಂತೇಳಿ. ಅದೇ ರೀತಿ ನಾವೇನು ಮಾಡ್ತಾ ಇದ್ದೇವೆ, ನಾವು ಕಂಪೇರಿಟಿವ್ ಮಾಡ್ತೇವೆ ಇತರರೊಂದಿಗೆ. ಹಾಗೆ ಮಾಡುವವನಿಗೆ ಹೊಸದಾಗಿ ಹುಟ್ಟಲಿಕ್ಕೆ ಆಗುವುದೇ ಇಲ್ಲ, ಅವನಿಗೆ ಆ ಒಂದು ರೀಬರ್ತಿನ ಅನುಭವ ಉಂಟಾಗುವುದು. ಯಾಕಂದರೆ ಪಾಪ ಒಂದು ಪೊಯ್ಸನ್, ಅದು 1 ಚಮಚ ಅಲ್ಲ, 1 ಚೂರು ನಮ್ಮೊಳಗೆ ಇದ್ರೂ ನಾವು ಸಾಯ್ತೇವೆ. ಅದನ್ನು ನಾವು ತಿಳ್ಕೊಳ್ಬೇಕು. ಹಾಗೆ ನಾವು ತಿಳ್ಕೊಂಡ್ರೆ ಮಾತ್ರವೇ ನಮಗೊಂದು ಒಳ್ಳೆಯ ಆರಂಭ ಸಿಗುವಂಥದ್ದು ಆತ್ಮಿಕತೆಯಲ್ಲಿ. ಆ ಒಂದು ಆರಂಭ ನಾನೊಬ್ಬ ಪಾಪಿ ಎಂಬಂತಹ ಒಂದು ಮನವರಿಕೆ ನಮಗೆ ಉಂಟಾಗ್ತದೆ. ನಾನು ಈ ಲೋಕದಲ್ಲಿ ಎಲ್ಲರಿಗಿಂತಲೂ ದೊಡ್ಡ ಪಾಪಿ ಎಂಬಂತಹ ಒಂದು ಮನವರಿಕೆ ನಮಗೆ ಬರಬೇಕು. ಆವಾಗಲೇ ನಮ್ಮಲ್ಲಿ ಮಾನಸಾಂತರ ಉಂಟಾಯಿತು ಎಂಬುದಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ನೋಡಿ, ಪೌಲನು ನಿರಂತರ ಮಾನಸಾಂತರ ಪಡುವನಾಗಿದ್ದರು. ಆತನು ಕೊನೆಯದಾಗಿ ಬರೆದಂತಹ ಪತ್ರಿಕೆಯಾಗಿದೆ ತಿಮೋತಿಯನ ಪತ್ರಿಕೆ. 1ನೇ ಅಧ್ಯಾಯದ 15ನೇ ವಚನದಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬುವಂಥದ್ದು ಎಲ್ಲರೂ ನಂಬತಕ್ಕದ್ದು, ಸರ್ವಾಂಗೀಕಾರಕ್ಕೆ ಯೋಗ್ಯವಾದ ವಚನವಾಗಿದೆ. ನೆಕ್ಸ್ಟ್ ಹೇಳುವಂಥದ್ದು, ಆ ಪಾಪಿಗಳಲ್ಲಿ ನಾನೇ ಮೊದಲನೆಯವನು ಅಂತ. ನಾನು ಮೊದಲನೇವನಾಗಿದ್ದೇನು ಅಂತ ಅಲ್ಲ ಪೌಲ ಹೇಳ್ತಾ ಇರುವುದು. ಸ್ಟಿಲ್ ಐ ಆಮ್ ದ ನಂಬರ್ 1. ನಾನು ಈಗ ಪಾಪಿಗಳು ದೊಡ್ಡವನಾಗಿದ್ದೇನೆ ಅಂತ. ಯಾವಾಗ ಯೇಸು ಸ್ವಾಮಿಯನ್ನು ಕಂಡುಕೊಂಡು ಹೆಚ್ಚು ಕಡಿಮೆ 30 ವರ್ಷ ಆದಾಗ ಪೌಲ ಲಾಸ್ಟ್ ಬರೆಯುವಂತಹ ಪತ್ರಿಕೆ. ಫಸ್ಟ್ ಬರೆದಿದ್ರೆ ಈಗ ನಾನು ದೊಡ್ಡ ಪಾಪಿ ಆಗಿದ್ದೆ ಅಂತ ಹೇಳಿದ್ರೆ ನಮಗೆ ನಂಬೋದಿತ್ತು. ಈಗ ಪೌಲ ಲಾಸ್ಟ್ 30 ವರ್ಷ ಸೇವೆ ಮಾಡಿ ದೊಡ್ಡ ಅಪೊಸ್ತಲನಾಗಿ ಕೊನೆಗೆ ಸಾಯುವ ದವಡೆಯಲ್ಲಿ ಇರುವಾಗ ಹೇಳ್ತಿದ್ದಾನೆ, ಆ ಪಾಪಿಗಳಲ್ಲಿ ನಾನು ಮುಖ್ಯಸ್ಥನಾಗಿದ್ದೇನೆ, ದೊಡ್ಡ ಆ ಪಾಪಿಗಳು ನಾನೇ ಮೊದಲನೆಯವನು ಅಂತ ಹೇಳ್ತಾ ಇದ್ದಾನೆ. ಏನು ಪೌಲ ಆಗಿ ಹೇಳಲಿಕ್ಕೆ ಕಾರಣ ಏನು? ಪೌಲ ಇಷ್ಟೆಲ್ಲ ಸೇವೆ ಮಾಡಿ ಇಷ್ಟೆಲ್ಲ ದೊಡ್ಡ ಅಪೊಸ್ತಲನಾಗಿ ಮತ್ತೆ ವ್ಯಭಿಚಾರ ಮಾಡಿದ್ರು ಅಂತ ಅದರ ಅರ್ಥನ? ಯಾರನ್ನೋ ಕೊಂದನು ಅಂತ ಅದರ ಅರ್ಥನ? ಈಗ ನಾನು ಪಾಪಿ ಅಂತ ಪೌಲ ಹೇಳೋಕ್ಕೆ ಕಾರಣ ಏನು? ನಾನು ಪಾಪಿ ಆಗಿದ್ದೇನೆ ಅಂತ ಅಲ್ಲ ಹೇಳ್ದೆ, ಈ ಸ್ಟಿಲ್ ಐ ಆಮ್ ದ ಬಿಗ್ ಸಿನ್ನರ್ ಅಂತ ಹೇಳ್ತಾ ಇದ್ದೇನೆ. ಕಾರಣ ಏನು? ಪೌಲನು ದೇವರ ಮುಂದಕ್ಕೆ ಬಂದಾಗ ಆ ಬೆಳಕಿನ ಬಳಿಗೆ ಬರುತ್ತಾ ಬೆಳಕಿನ ಕಡೆಗಿರುವ ಪ್ರಯಾಣದಲ್ಲಿ ಅವನು ಬೆಳಕಿನ ಹತ್ತಿರಕ್ಕೆ ಹೋದ ಹಾಗೆ ಅವನ ಜೀವಿತದಲ್ಲಿರುವ ಸಣ್ಣ ಸಣ್ಣ ತಪ್ಪುಗಳು ಆತನಿಗೆ ಅರ್ಥವಾಯಿತು. ಆದ್ದರಿಂದ ಆತ ಹೇಳ್ತಾ ಇದ್ದಾನೆ, ಆ ಪಾಪಿಗಳಲ್ಲಿ ನಾನೇ ದೊಡ್ಡವನೆಂಬುದಾಗಿ. ಅದೇ ಆ ನಿರಂತರವಾದ ಮಾನಸಾಂತರ ನಮ್ಮಲ್ಲಿ ಉಂಟಾಗ್ತಾ ಇರಬೇಕು. ಈಗ ಹೊಸದಾಗಿ ಹುಟ್ಟುವುದು ಮಾನಸಾಂತರ ಮತ್ತು ನಂಬಿಕೆ ಇದೆರಡು ಸೇರುವಾಗ ನಮ್ಮಲ್ಲಿ ನೂತನ ಜನನ ಉಂಟಾಗ್ತದೆ. ಅಂದ ಮಾತ್ರಕ್ಕೆ ನಾವು ಬೆಳೆಯಬೇಕು ಅಲ್ವಾ? ಹುಟ್ಟಿದ ಮಗು ಹಂಗೆ ಇದ್ದರೆ ಆಗ್ತದಾ? ಬೆಳೆಯುವುದು ಆ ಮಾನಸಾಂತರದಲ್ಲಿ ಮತ್ತೆ ನಾವು ಬೆಳೆಯಬೇಕು. ನಾವು ಬೆಳಕಿಗೆ ಬರುತ್ತಾ ಹೋದ ಹಾಗೆ ನಮ್ಮಲ್ಲಿರುವ ಸಣ್ಣ ಸಣ್ಣ ತಪ್ಪುಗಳು ನಮಗೆ ದೊಡ್ಡದಾಗಿ ಕಾಣ್ತದೆ. ಈಗ ನಾವು ಮದುವೆ ವಿಡಿಯೋ ಎಲ್ಲ ನೋಡ್ತೇವೆ. ಸುಮ್ಮನೆ ಮದುವೆ ಎಲ್ಲ ಆದಮೇಲೆ ಸುಮ್ಮನೆ ಕೂತು ಮದುವೆ ವಿಡಿಯೋ ನೋಡುವಾಗ ನಮ್ಮನ್ನು ಹಿಂದಿನ ಕಾಲದಲ್ಲೆಲ್ಲ ಮದುವೆ ತೆಗೆಯುವಾಗ ನಮ್ಮನ್ನು ದೂರದಿಂದ ಅವ್ರು ತೋರಿಸ್ತಾರೆ ಅಲ್ವಾ? ಒಂದು 1000 ಜನ ಕೂತು ನಾವಲ್ಲಿ ಸ್ಟೇಜಲ್ಲಿ ಇರ್ತೇವೆ, ನಮ್ಮನ್ನು ಸಣ್ಣದಾಗಿ ಕಾಣ್ತಾರೆ. ಮತ್ತು ಅವನ ವೀಡಿಯೋದವನು ಏನು ಮಾಡ್ತಾನೆ? ಝೂಮ್ ಮಾಡ್ತಾನೆ. ಝೂಮ್ ಮಾಡಿ 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 ನಮ್ಮನ್ನೇ ಮಾತ್ರ ಆ ಒಂದು ಫ್ರೇಮಲ್ಲಿ ತರುವಾಗ ನಮ್ಮ ಮುಖದಲ್ಲಿರುವ ಸಣ್ಣ ಮೊಡವೇನು ಕಾಣ್ತದೆ, ಹೌದಲ್ವಾ? ಆವಾಗ ಗೊತ್ತಾಗ್ತದೆ, ಅಯ್ಯೋ ನನ್ನ ಮುಖದಲ್ಲಿ ಇಷ್ಟು ಮೊಡವೆ, ಇಲ್ಲಿ ಇಷ್ಟು ಕಪ್ಪಾಗಿದೆಯಲ್ಲ ಅಂತ. ದೂರದಿಂದ ನೋಡುವಾಗ ಭಾಳ ಚೆನ್ನಾಗಿದೆ, ನಾನೇ ಎಲ್ಲರಿಗಿಂತ ಬೆಳ್ಳಗೇನು, ನಾನೇ ಸುಂದರನು ಅಂತ ಅನಿಸ್ತದೆ. ಆದರೆ ಫೋಕಸ್ ಮಾಡ್ತಾ ನಮ್ಮ ಮುಖ ಮಾತ್ರ ಸ್ಕ್ರೀನಲ್ಲಿ ಬರುವಾಗ ನಮ್ಮ ಸಣ್ಣ ಸಣ್ಣ ಗುಳಿಗಳು, ಅಲ್ಲಲ್ಲಿರುವ ಕಲೆಗಳು ಕಾಣ್ತದೆ. ಇದೇ ರೀತಿ ಪೌಲನಿಗಾಯಿತು. ಪೌಲನು ಮೊದಲು ಹೇಳ್ತಾ ಇದ್ದ, ನಾನೇ ಭಕ್ತ, ನಾನೇ ಅಪೊಸ್ತಲರಿಗೆ ದೊಡ್ಡವ, ನಾನು ಅವರಿಗಿಂತ ಕಡಿಮೆ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದ. ಆದರೆ 30 ವರ್ಷ ಝೂಮ್ ಮಾಡಿ ಮಾಡಿ ಆ ದೇವರ ಹತ್ತಿರಕ್ಕೆ ಬಂದ ಕೊನೆಗೆ ಹೇಳ್ತಾ ಇದ್ದಾನೆ, ಆ ಪಾಪಿಗಳಲ್ಲಿ ನಾನೇ ದೊಡ್ಡ ಪಾಪಿ ಅಂತ. ಈಗ ಅವನಿಗೆ ಅರ್ಥ ಆಯಿತು. ಯಾಕೆ? ಪರಿಶುದ್ಧನಾದ ದೇವರ ಮುಂದೆ ತಾನು ಬಂದಾಗ ಯಾರಿಗೂ ವಾಸಿಸಲಿಕ್ಕಾಗದ ಅತೀ ಬೆಳಕಿನಲ್ಲಿ ವಾಸಿಸುವ ದೇವರ ಮುಂದೆ ಆತನು
ಒಂದೊಂದು ದಿವಸವೂ ಹತ್ತಿರಕ್ಕೆ ನಡೆಯುತ್ತಾ ನಡೆಯುತ್ತಾ ಒಂದಾಗ ಅವನಲ್ಲಿರುವ ಸಣ್ಣ ಸಣ್ಣ ಕಲೆಗಳು ಆತನಿಗೆ ದೊಡ್ಡದಾಗಿ ಕಾಣಿಸ್ಲಿಕ್ಕೆ, ಅದಕ್ಕೆ ಪೌಲ್ ಹೇಳ್ತಾ ಇದ್ದಾನೆ, ಆ ಪಾಪಿಗಳಲ್ಲಿ ನಾನೇ ದೊಡ್ಡವನು ಅಂತೇಳಿ. ಪಾಸ್ಟರ್, ಈಗ ಇದರ ನಡುವೆ ನನಗೆ ಅನ್ನಿಸಿಕೆ ಅಂದರೆ, ಈಗ ಕೆಲವರು ಹೇಳ್ತಾರೆ ಒಮ್ಮೆ ನಾವು ಪಶ್ಚಾತ್ತಾಪ ಪಟ್ಟರೆ ಸಾಕು, ಅಂದರೆ ಅವರು ಇನ್ನೂ ಸಹ ಆ ಮೊದಲಿನ ಸ್ಟೇಜಲ್ಲೇ ಇದ್ದಾರಂತ. ಅವರು ಅಲ್ಲೇ ಇದ್ದಾರೆ, ಹುಟ್ಟಿದೇ ಇದ್ದಾರೆ, ಇನ್ನು ಹತ್ತಿರಕ್ಕೆ ಬಂದಿಲ್ಲ. ಇನ್ನೂ ಹತ್ತಿರಕ್ಕೆ ಬಂದು, ಯಾಕಂದರೆ ಬೆಳಕಿನ ರಾಜ್ಯಕ್ಕೆ ನಾವು ಹೋಗ್ತಾ ಇದ್ದೇವೆ. ನಾವು ಕತ್ತಲೆ ರಾಜ್ಯಕ್ಕೆ ಅಲ್ಲ, ನಾವು ಕತ್ತಲೆ ರಾಜ್ಯದಿಂದ ಬೆಳಕಿನ ರಾಜ್ಯಕ್ಕಿರುವ ಪ್ರಯಾಣದಲ್ಲಿ ನಾವು ಹೋಗುವಾಗ ಏನಾಗ್ತದೆ, ಬೆಳಕು ನಮ್ಮಲ್ಲಿ ಮತ್ತೆ ಮತ್ತೆ ಪ್ರಕಾಶಿಸಲಿಕ್ಕೆ ಆರಂಭಿಸ್ತದೆ. ಆವಾಗ ನಮ್ಮಲ್ಲಿ ಸಣ್ಣ ಸಣ್ಣದೆಲ್ಲ ಏನಾಗ್ತದೆ, ಮತ್ತೆ ಮತ್ತೆ ದೊಡ್ಡದಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಅಲ್ಲಿ ನಾವು ಪಶ್ಚಾತ್ತಾಪಪಟ್ಟು ಆ ತಪ್ಪುಗಳನ್ನು ನಾವು ಅರಿಕೆ ಮಾಡಿಕೊಂಡು ನಾವು ಹೊಸ ತಪ್ಪುಗಳು ದೇವರು ನಮಗೆ ತೋರಿಸಿಕೊಡ್ತಾನೆ. ನಿನ್ನಲ್ಲಿ ಇಂಥ ಕೊರತೆ ಇದೆ, ನಿನ್ನಲ್ಲಿ ಅಹಂಕಾರ ಇದೆ, ನಿನ್ನಲ್ಲಿ ಹೊಟ್ಟೆ ಕಿಚ್ಚಿದೆ, ನಿನ್ನಲ್ಲಿ ಆ ಸ್ವಭಾವ ಇದೆ. ನಾವು ಆ ಬೆಳಕಿಗೆ ಬರ್ತಾ ಹೋದ ಹಾಗೆ ಸಣ್ಣ ಸಣ್ಣದೆಲ್ಲ ದೇವರು ತೋರಿಸ್ತಾ ಇರ್ತಾನೆ. ಆವಾಗ ನಾವು ಅದನ್ನು ಅರಿಕೆ ಮಾಡಿಕೊಂಡು ಪಶ್ಚಾತ್ತಾಪ ಪಡಬೇಕು. ಅದು ಆ ಹೊಸ ಹುಟ್ಟುವಿಕೆಯ ಜೀವಿತದಲ್ಲಿ ನಾವು ಬೆಳೆಯುವುದು ಎಂಬುವಂಥದ್ದು. ಹುಟ್ಟಿನೊಂದಿಗೆ ಆಗುವುದಿಲ್ಲ, ಬೆಳಿಬೇಕು ತಾನೆ. ಮಾನಸಾಂತರದಲ್ಲೂ ನಾವು ಬೆಳೆಯಬೇಕು. ಅದಕ್ಕೆ ಬೈಬಲ್ ಮಾನಸಾಂತರ ಎಂಬುವಂಥದ್ದು ಒಮ್ಮೆ ಒಬ್ಬ ವ್ಯಕ್ತಿಯಲ್ಲಿ ನಡೆಯುವಂತಹ ಒಂದು ಕ್ರಿಯೆಯಾಗಿ ಅಲ್ಲ ಬೈಬಲ್ ಹೇಳುವಂಥದ್ದು. ಅದಕ್ಕೆ ರೋಮ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ, ಈ ಲೋಕಕ್ಕೆ ನೀವು ಅನುರೂಪರಾಗದೆ ಮತ್ತೆ ನೂತನ ಮನಸ್ಸನ್ನು ಹೊಂದಿಕೊಳ್ಳುವವರಾಗಿರಿ ಅಲ್ವಾ. 12ನೇ ಅಧ್ಯಾಯದ 2ನೇ ವಚನ ಓದ್ರಿ. ನಿಮ್ಮ ವಿವೇಕಪೂರ್ವಕದ ಆರಾಧನೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ಅಂದ್ರೆ ನೀವು ನೂತನ ಮನಸ್ಸನ್ನ ಹೊಂದಿಕೊಂಡವರಾಗಿ ಅಲ್ವಾ. ಅದು ಒಮ್ಮೆ ಹೊಂದಿದ್ದರ ಬಗ್ಗೆ ಎಲ್ಲ ಹೇಳ್ತಿರುವುದು. ಅನುದಿನ ಜೀವಿತದಲ್ಲಿ ಆ ನೂತನ ಮನಸ್ಸು ಉಂಟಾಗ್ತಾ ಇರಬೇಕು. ಅದು ಒಂದು ಪ್ರೋಸೆಸ್, ಆ ಅನುಭವ, ಅದೇ ಮಾನಸಾಂತರದ ಅನುಭವ ಎಂಬುವಂಥದ್ದು. ಅದು ಪ್ರತಿದಿನ ನಮ್ಮಲ್ಲಿ ಉಂಟಾಗ್ತಾ ಇರಬೇಕು. ಆವಾಗ ದೇವರ ಚಿತ್ತ ನಮ್ಮಲ್ಲಿ ಪ್ರಕಟವಾಗ್ತಾ ಇರ್ತದೆ. ದೇವರ ಚಿತ್ತ, ವಿಲ್ ಆಫ್ ಗಾಡ್ ಎಲ್ಲಿ ರಿವೀಲ್ ಆಗ್ತದೆ, ಆ ನೂತನ ಮನಸ್ಸಿನಲ್ಲಿ ಮಾತ್ರ. ಹಳೆ ಮನಸ್ಸಿನಲ್ಲಿ ಅಲ್ಲ, ಪಾಪ ತುಂಬಿದ ಮನಸ್ಸಿನಲ್ಲಿ ಅಲ್ಲ, ನೂತನ ಮನಸ್ಸಿನಲ್ಲಿ ಮಾತ್ರವೇ ನಮ್ಮ ಕುರಿತಾಗಿರುವ ದೇವರ ಚಿತ್ತ, ಅದೇ ಮಾನಸಾಂತರದ ಹೃದಯದಲ್ಲಿ ಮಾತ್ರ ದೇವರ ಚಿತ್ತ ನಮಗೆ ಪ್ರಕಟ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಹೊಸದಾಗಿ ಹುಟ್ಟುವುದು, ಮಾನಸಾಂತರ ಮತ್ತು ನಂಬಿಕೆ ಇದೆರಡು ಸೇರುವಾಗ ಒಬ್ಬನಲ್ಲಿ ಹೊಸದಾದ ಹುಟ್ಟು ನಡೆಯುತ್ತದೆ. ಹೊಸದಾಗಿ ಹುಟ್ಟಿದ ಮೇಲೆ ಅವನಲ್ಲಿ ಆ ಮಾನಸಾಂತರ ಕಂಟಿನ್ಯೂಯೇಷನ್ ಆಗ್ತಾ ಇರಬೇಕು. ಪ್ರತಿ ದಿವಸ ಅವನು ಮಾನಸಾಂತರದ ಪ್ರೊಸೀಜರ್ನಲ್ಲಿ ಮುಂದಕ್ಕೆ ಹೋಗ್ತಾ ಇರಬೇಕು. ಹಾಗೆ ಹೋಗಿ ಅವನು ಒಂದು ದಿವಸ ಏನಾಗ್ತಾನೆ. ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಈ ಬೈಬಲ್ ಕೊನೆಗೊಳ್ಳುವುದು, ಪರಿಶುದ್ಧನು ಇನ್ನೂ ತನ್ನನ್ನು ಪರಿಶುದ್ಧ ಮಾಡಿಕೊಳ್ಳಿ. ಅಲ್ಲಿ ಆ ವಾಕ್ಯ ಕನ್ಫ್ಯೂಷನ್ ಇತ್ತು ನನಗೆ. ಅಂದ್ರೇನು, ಪರಿಶುದ್ಧನಾದವನು ಇನ್ನೂ ಹೇಗೆ ಪರಿಶುದ್ಧನಾಗುವುದು ಅಂತ. ಆದರೆ ಬೈಬಲ್ ಹೇಳ್ತಾ ಇದೆ, ನೀತಿವಂತನು ಇನ್ನೂ ತನ್ನನ್ನು ನೀತಿವಂತನಾಗಲಿ ಮಾಡಲಿ, ಪರಿಶುದ್ಧನು ಇನ್ನೂ ತನ್ನನ್ನು ಅದರ ಅರ್ಥ ಏನು? ಒಮ್ಮೆ ಪರಿಶುದ್ಧನಾದನು ಅಂತೇಳಿ ನಾನು ಪರ್ಫೆಕ್ಟ್ ಅಲ್ಲ, ನಾನು ಇನ್ನೂ ಪರಿಶುದ್ಧನಾಗಬೇಕು. ಇನ್ನೂ ಪರಿಶುದ್ಧನಾದವನು ಆ ದೇವರ ಬೆಳಕಿನ ಮುಂದೆ ಬರುವಾಗ ಅವನಿಗೆ ಗೊತ್ತಾಗ್ತದೆ ಇನ್ನೂ ನನ್ನಲ್ಲಿ ಕೊಳಕಿದೆ, ಅವನು ಮತ್ತೆ ಪರಿಶುದ್ಧರಾಗಬೇಕು. ಅವನು ಪ್ರತಿ ದಿವಸ ಪರಿಶುದ್ಧನಾಗ್ತಾ ಇರಬೇಕು ಅಂತ ಅದರ ಅರ್ಥ. ಅಂದರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಲ್ಲ, ಅದಕ್ಕೆ ಒಂದು ಸಂತೃಪ್ತಿ ಇಲ್ಲ, ಅದಕ್ಕೊಂದು ಡೆಡ್ಲೈನ್ ಇಲ್ಲ. ಅದು ಮುಂದುವರಿಯುತ್ತಾ ನಡೀತಾ ಇರಬೇಕು. ಅದು ಹೇಗೆ ಅಂತ ಹೇಳಿದ್ರೆ, ಆ ಬೆಳಕು ನಮ್ಮಲ್ಲಿ ಬರ್ತಾ ನಾವು ಬೆಳಕಿನ ಹತ್ತಿರಕ್ಕೆ ಹೋಗುವಾಗ ನಾವು ಪರಿಶುದ್ಧರಾಗಬೇಕು ಅಂತ ಬಯಕೆ ನಮಗೆ ಉಂಟಾಗ್ತದೆ. ಹಾಗೆ ನಮಗೆ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ. ಆದ್ದರಿಂದ ಹೊಸದಾಗಿ ಹುಟ್ಟುವಂಥದ್ದು ಒಂದು ಸಮಯದಲ್ಲಿ ನಡೆಯುವುದಾದರೂ ಅದು ಕಂಟಿನ್ಯೂಯೇಷನ್ ನಡೆಯುತ್ತಾ ಇರಬೇಕು, ಆ ಮಾನಸಾಂತರದ ಅನುಭವ. ಅದರಿಂದ ಪ್ರೇಕ್ಷಕರಲ್ಲಿ ನಮಗೆ ಹೇಳಲಿಕ್ಕಿರುವಂಥದ್ದು, ಹೊಸದಾಗಿ ಹುಟ್ಟುವಂಥದ್ದು ಮಾನಸಾಂತರ ಮತ್ತು ನಂಬಿಕೆ, ಇದೆರಡು ಸೇರುವಾಗಲೇ ಒಬ್ಬನಲ್ಲಿ ಹೊಸದಾದ ಹುಟ್ಟುವ ಅನುಭವ ಉಂಟಾಗುವಂಥದ್ದು. ಕೇವಲ ಯೇಸು ಸ್ವಾಮಿಯನ್ನು ನಂಬಿದ್ದೇವೆ ಅಂತ ಮಾತ್ರಕ್ಕೆ ಹೊಸದಾಗಿ ಹುಟ್ಟು ನಡೆಯುವುದಿಲ್ಲ. ಅದು ನಾನು ಹೇಳಿದ ಹಾಗೆ ಗರ್ಭಧಾರಣೆಗೆ ಅದು ಒಂದರಿಂದ ಮಾತ್ರವಲ್ಲ, ಎರಡು ಸೇರುವಾಗಲೇ ಗರ್ಭಧಾರಣೆ ಉಂಟಾಗುವಂಥದ್ದು, ಅಲ್ಲಿ ಒಂದು ವಸ್ತು ಉತ್ಪತ್ತಿ ಆಗುವಂಥದ್ದು. ಆ ಹೊಸ ಜನನ ನಮ್ಮಲ್ಲಿ ಉಂಟಾಗಬೇಕಾದ್ರೆ ನಂಬಿಕೆ ಪ್ಲಸ್ ನಮ್ಮಲ್ಲಿ ಮಾನಸಾಂತರ ಇದೆರಡೂ ನಮ್ಮಲ್ಲಿ ನಿರಂತರವಾಗಿ ನಡೆಯುವಾಗ ಒಂದು ದಿವಸ ನಮ್ಮಲ್ಲಿ ಆ ಹೊಸ ಹುಟ್ಟು ಬರಲಿಕ್ಕೆ ಸಾಧ್ಯ. ನೀವು ಅಂತಹ ಅನುಭವಕ್ಕೆ ಬರದಿದ್ದರೆ, ಕೇವಲ ಯೇಸು ಸ್ವಾಮಿಯನ್ನು ನಂಬಿದವರು ಮಾತ್ರವಾದರೆ, ನಿಮ್ಮಲ್ಲಿ ಒಂದು ಪಶ್ಚಾತ್ತಾಪಕ್ಕಾಗಿ ಪಾಪಗಳನ್ನು ಅರಿಕೆ ಮಾಡಿ ಪ್ರಾರ್ಥಿಸುವುದಕ್ಕಾಗಿ ಆರಂಭಿಸಿರಿ. ಇದೆರಡೂ ಸೇರುವಾಗ ನಿಮ್ಮಲ್ಲಿ ಒಂದು ನೂತನ ಸ್ವಭಾವ, ಒಂದು ಜನ್ಮ ಉಂಟಾಗುವುದಕ್ಕಾಗಿ ಸಾಧ್ಯವಾಗ್ತದೆ. ಪ್ರೀತಿಯ ವೀಕ್ಷಕರೇ, ಮಾನಸಾಂತರ ಎಂಬುದಾಗಿ ನಮಗೆ ಬಹಳಷ್ಟು ಅರ್ಥಗರ್ಭಿತವಾಗಿ ದೇವಸೇವಕರು ಹೇಳಿದರು. ಅವರು ಹೇಳಿದ ಹಾಗೆ ಒಂದು ವೇಳೆ ನಮ್ಮಲ್ಲಿ ಮಾನಸಾಂತರದ ಅನುಭವ ಇಲ್ಲದಿರುವುದಾದರೆ
ಇವತ್ತು ನಾವು ಮಾನಸಾಂತರ ಪಟ್ಟು ಕರ್ತನ ಕಡೆಗೆ ನಾವು ನಮ್ಮ ಹೃದಯ ತಿರುಗಿಸಿಕೊಳ್ಳುವ, ಪಶ್ಚಾತ್ತಾಪಡುವ, ಪಾಪಗಳನ್ನು ಅರಿಕೆ ಮಾಡುವ, ಬಿಟ್ಟು ಬಿಡೋಣ ಮತ್ತು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಒಂದು ಹೊಸ ಒಂದು ಹುಟ್ಟುವಿಕೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ಯೇಸು ಕ್ರಿಸ್ತನ ಜೀವನ ಚರಿತ್ರೆ ನಮಗೆ ತಿಳಿಯಪಡಿಸುತ್ತಿರುವಂಥ ದೇವ ಸೇವಕರಿಗೆ ಆಶ್ರಯ ಟಿವಿ ಪರವಾದಂಥ ವಂದನೆಗಳು. ಕ್ರೈಸ್ತ ಪಾಸ್ಟ್ರೆ, ಇನ್ನೊಂದು ಸಂಚಿಕೆಯಲ್ಲಿ ನಾವು ಬರೋವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.